ಕಾಂಗ್ರೆಸ್ ನಾಯಕರು ಆಧಿಪತ್ಯವನ್ನ ಸಾಧಿಸುವುದು 103 ಇತ್ತ ಈಗಾಗಲೇ ಏನು ಲೋಕಸಭಾ ಚುನಾವಣೆ ರಾಜ್ಯದಲ್ಲಿ ಮುಕ್ತಾಯ ಆಗಿದೆ. ನಿಟ್ಟುಸಿರು ಬಿಟ್ಟಿದ್ದಾರೆ ರಾಜ್ಯ ಕಾಂಗ್ರೆಸ್ ನಾಯಕರು. ಘಟಾನುಘಟಿ ನಾಯಕರ ಭವಿಷ್ಯ ಇವಿಎಂ ಮಷೀನ್ನಲ್ಲಿ ಭದ್ರವಾಗಿದೆ. ಸಚಿವರ ಪುತ್ರ ಪುತ್ರಿಯರು ಗೆಲ್ತಾರ ಲೋಕ ಅಖಾಡದಲ್ಲಿ. ರಾಜ್ಯಾದ್ಯಂತ ಬಿಡುವಿಲ್ಲದ ಚುನಾವಣಾ ಪ್ರಚಾರದಲ್ಲಿ ತೊಡಗಿಸಿಕೊಂಡಂತಹ ಕೈ ನಾಯಕರು ಈಗ ರಿಲ್ಯಾಕ್ಸ್ ಮೂಡ್ನಲ್ಲಿ ಇದ್ದಾರೆ. ವಿಶ್ರಾಂತಿಗೆ ಮೊರೆ ಹೋಗಿದ್ದಾರೆ ಸಿಎಂ ಹಾಗೆ ಡಿಸಿಎಂ. ಏನು ಕಳೆದೊಂದು ತಿಂಗಳಿಂದಲೂ ಕೂಡ 10 ಸಭೆಗಳು, ಅಬ್ಬರದ ಪ್ರಚಾರ, ರೋಡ್ ಶೋ ಮಾಡೋದ್ರ ಮುಖಾಂತರ ಒಂದು ಕಡೆ ಮುಖ್ಯಮಂತ್ರಿಗಳು, ಇನ್ನೊಂದು ಕಡೆ ಉಪಮುಖ್ಯಮಂತ್ರಿಗಳು ದಣವಿಲ್ಲದೆ ಕೆಲಸವನ್ನ ಮಾಡಿದ್ರು. ಈಗ 4 ದಿನಗಳ ಕಾಲ ವಿಶ್ರಾಂತಿಯಲ್ಲಿ ಇದ್ದಾರೆ ಕೈ ನಾಯಕರು. ಈಗಾಗಲೇ ಹೇಳ್ತಾ ಇದ್ದೆ, ಕುಟುಂಬದ ಜೊತೆ ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಮಂಗಳೂರಿಗೆ ತೆರಳಿದ್ದಾರೆ. ಪ್ರಚಾರದಿಂದ ಸುಸ್ತಾಗಿರುವ ನಾಯಕರು ರೆಸ್ಟ್ ಮೊರೆ ಹೋಗಿದ್ದಾರೆ. ಊಟಿಗೆ ತೆರಳಿ ವಿಶ್ರಾಂತಿಯನ್ನ ಪಡೆಯೋದಕ್ಕೆ ಇತ್ತ ಸಿಎಂ ಸಿದ್ದರಾಮಯ್ಯ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. 2 ಹಂತದ ಚುನಾವಣೆ ಕಂಪ್ಲೀಟ್ ಆಯಿತು. ವಿಶ್ರಾಂತಿ ಈಗ ಬಹಳ ಮುಖ್ಯ ಆಗಿದೆ. ಹಾಗಾಗಿ ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಅಳಿಯ ಅವರ ರೆಸಾರ್ಟ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಕುಟುಂಬಸ್ಥರು ತೆರಳಿದ್ರೆ, ಇತ್ತ ಸಿಎಂ ಸಿದ್ದರಾಮಯ್ಯನವರು ಊಟಿಗೆ ಹೋಗುವುದಕ್ಕೆ ಎಲ್ಲಾ ರೀತಿಯಾದಂತ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಪ್ರಚಾರದಿಂದ ಸುಸ್ತಾಗಿರುವಂತಹ ನಾಯಕರು ಈಗ ರೆಸ್ಟ್ ಮೋಡ್ಗೆ ಹೋಗಿರುವಂತದ್ದು. ಈಗಾಗಲೇ ರಾಜ್ಯದಲ್ಲಿ ಹೇಗೆಲ್ಲ ಸಂಚಲನ ಕ್ರಿಯೇಟ್ ಮಾಡಿ ತಮ್ಮ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಂಡು ಬರೋದಕ್ಕೆ ಬಹಳ ಕಸರತ್ತನ್ನ ನಡೆಸಿತು. ಈಗ ರಿಲ್ಯಾಕ್ಸ್ ಮೋಡ್ಗೆ ಹೋಗಿರೋದ್ರಲ್ಲಿ ಏನು ತಪ್ಪಿಲ್ಲ. ನೋಡೋಣ, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೂಗಾರ್. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಗಮನಿಸ್ತಾ ಇದೀವಿ, ಫೈನಲಿ 28 ಲೋಕಸಭಾ ಕ್ಷೇತ್ರಗಳಿಗೂ ಕೂಡ ಚುನಾವಣೆ ಕಂಪ್ಲೀಟ್ ಆಗಿದೆ. ಇತ್ತ ಸಿಎಂ ಡಿಸಿಎಂ ಇಬ್ರು ಕೂಡ ವಿಶ್ರಾಂತಿ ಮೊರೆ ಹೋಗಿದ್ದಾರೆ ತಮ್ಮ ತಮ್ಮ ಕುಟುಂಬಸ್ಥರ ಜೊತೆ. ಒಂದು ಕಡೆ ಇತ್ತ ಡಿಸಿಎಂ ಚಿಕ್ಕಮಗಳೂರಿಗೆ ಹೋದ್ರೆ, ಸಿಎಂ ಸಿದ್ದರಾಮಯ್ಯ ಊಟಿಗೆ ಹೋಗ್ಬೇಕನ್ನುವಂತಹ ತರಾತುರಿಯಲ್ಲಿ ಇದ್ದಾರಂತೆ. ಯಾರ ಜೊತೆ ಹೋಗ್ಬೋದು ಏನು ಅಂತ? ಚಂದ್ರಕಲ್, ಈಗಾಗಲೇ ಲೋಕಸಭಾ ಚುನಾವಣೆ ಕಳೆದ ಹಲವು ತಿಂಗಳಿಂದಲೂ ಕೂಡ ಸಾಕಷ್ಟು ಒಂದ್ ಕಡೆ ಚುನಾವಣಾ ಪ್ರಚಾರದ ಭರಾಟೆಯಲ್ಲಿ ಸಿಎಂ ಮತ್ತೆ ಡಿಸಿಎಂ ಮತ್ತೆ ಕಾಂಗ್ರೆಸ್ ಪಕ್ಷದ ಹಲವು ಸಚಿವರು ಕೂಡ ಸಾಕಷ್ಟು ಒಂದು ಜವಾಬ್ದಾರಿನ ಹೊತ್ಕೊಂಡಿದ್ರು. ಹಲವು 28 ಕ್ಷೇತ್ರದಲ್ಲಿ ಕೂಡ ಸಂಚಾರ ನಡೆಸಿದ್ರು, ಸಮಾವೇಶಗಳನ್ನ ಮಾಡಿದ್ರು, ಮತ್ತೆ ಅಭ್ಯರ್ಥಿಗಳನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಟಾರ್ಗೆಟ್ ಅನ್ನು ಕೂಡ ಹೈಕಮಾಂಡ್ ನಾಯಕರು ಕೊಟ್ಟಿದ್ರು. ಹಾಗಾಗಿ ಬಿಡುವಿಲ್ಲದೆ ಸಾಕಷ್ಟು ಒಂದ್ ಕಡೆ ಪ್ರಚಾರದ ಅಖಾಡದಲ್ಲಿ ಧುಮುಕಿದ್ರು. ಹಾಗಾಗಿ ಇದೀಗ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಒಂದು ಮತದಾನದ 2 ಹಂತದ ಮತದಾನ ಕೂಡ ಮುಕ್ತಾಯವಾಗಿರುವಂತದ್ದು. ಹಾಗಾಗಿ ಇವತ್ತಿನಿಂದ ಒಂದು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರು ಮುಂದಾಗಿರುವಂತದ್ದು. ಅದರಂತೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ವಿಶ್ರಾಂತಿ ಪಡೆದುಕೊಳ್ಳಿಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಕುಟುಂಬ ಸಮೇತರಾಗಿ ಮಂಗಳೂರತ್ತ ಪ್ರಯಾಣ ಕೂಡ ಬೆಳೆಸಿದ್ದಾರೆ. ಅದೇ ರೀತಿ ಸಿಎಂ ಸಿದ್ದರಾಮಯ್ಯವರು ಕೂಡ ಮೈಸೂರಿನ ಒಂದು ಏನು ಕಬಿನಿ ಜಲಾಶಯ ಹಿನ್ನೀರಿನಲ್ಲಿ ಇರ್ತಕ್ಕಂಥ ರೆಸಾರ್ಟ್ಗೆ ಹೋಗ್ಬೇಕು ಅನ್ನುವಂತ ಒಂದಿಷ್ಟು ಆಲೋಚನೆಗಳಿದ್ದಾವೆ. ಇನ್ನೊಂದು ಕಡೆ ಊಟಿಗೂ ಕೂಡ ಹೋಗ್ಬೇಕು ಅನ್ನುವಂತ ವಿಚಾರಗಳು ಕೂಡ ಇನ್ನು ಸಿಎಂ ಸಿದ್ದರಾಮಯ್ಯವರ ಮುಂದೆ ಕೂಡ ಇರುವಂತದ್ದು. ಹಾಗಾಗಿ ಒಟ್ಟಾರೆ ಇಬ್ಬರು ನಾಯಕರು ಕೂಡ ಒಂದು ವಿಶ್ರಾಂತಿ ತೆಗೆದುಕೊಳ್ಳಿಕ್ಕೆ ಈಗಾಗಲೇ 3-4 ದಿನಗಳ ಕಾಲ ವಿಶ್ರಾಂತಿ ಪಡೆದುಕೊಂಡು ಮತ್ತೆ ಬೇರೆ ರಾಜ್ಯಗಳ ಚುನಾವಣಾ ಅಖಾಡದಲ್ಲಿ ಧುಮುಕಲಿಕ್ಕೆ ಈಗಾಗಲೇ ಸಾಕಷ್ಟು ಒಂದ್ ಕಡೆ ಸಿದ್ಧತೆ ನಡೆಸಿದ್ದಾರೆ. ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ 3-4 ದಿನಗಳ ಕಾಲ ಇಷ್ಟು ದಿನಗಳ ಕಾಲ ಸಮಾವೇಶಗಳನ್ನು ಮತ್ತೆ ಚುನಾವಣಾ ಪ್ರಚಾರದಲ್ಲಿ ತೊಡಗಿಕೊಂಡಿರ್ತಕ್ಕಂತ ಕಾಂಗ್ರೆಸ್ ಪಕ್ಷದ ನಾಯಕರು ವಿಶ್ರಾಂತಿಯನ್ನ ಪಡೆದುಕೊಳ್ಳಿಕ್ಕೆ ಮುಂದಾಗಿರುವಂತದ್ದು. ಚಂದ್ರಕಲಾ, ಸಿರಾಜ್, ನಾವ್ ಇನ್ನೊಂದು ಕೂಡ ಗಮನಿಸಬೇಕಾಗುತ್ತೆ. ಈಗಾಗಲೇ 4 ದಿನಗಳ ರೆಸ್ಟ್ ಆದ ನಂತರ ಸಿಎಂ ಸಿದ್ದರಾಮಯ್ಯ ಎಲ್ಲೆಲ್ಲಿ ಪ್ರಚಾರವನ್ನ ನಡೆಸಬಹುದು, ಹೇಗೆ ಅಂತ? ಚಂದ್ರಕಲಾ, ಈಗಾಗಲೇ ರಾಜ್ಯದಲ್ಲಿ ಚುನಾವಣಾ ಪ್ರಚಾರ ಮತ್ತೆ ಚುನಾವಣಾ ಜವಾಬ್ದಾರಿ ಹೊತ್ಕೊಂಡು ಈಗಾಗಲೇ ನಿಭಾಯಿಸಿರುವಂತದ್ದು ಸಿಎಂ ಮತ್ತೆ ಡಿಸಿಎಂ. ಇದೀಗ ಬೇರೆ ರಾಜ್ಯಗಳಲ್ಲೂ ಕೂಡ ಬಂದು ಪ್ರಚಾರ ಮಾಡಬೇಕು ಅನ್ನುವಂಥದ್ದನ್ನ
ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಕೂಡ ಸಿಎಂ ಮತ್ತೆ ಡಿಸಿಎಂ ಇಬ್ಬರೂ ನಾಯಕರಿಗೆ ಕೂಡ ಸೂಚನೆ ಕೊಟ್ಟಿರುವಂತದ್ದು. ಅದರಂತೆ ಈಗಾಗಲೇ ಅವರು ಒಪ್ಪಿಕೊಂಡಿದ್ದಾರೆ. ಈಗಾಗಲೇ ಮಹಾರಾಷ್ಟ್ರ ಮತ್ತೆ ಗುಜರಾತ್ ರಾಜ್ಯಗಳಲ್ಲಿ ಚುನಾವಣಾ ಪ್ರಚಾರದ ಅಖಾಡದಲ್ಲಿ ಭಾಗಿಯಾಗ್ತಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದ್ದಾವೆ. ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಅವರಿಗೆ ಚುನಾವಣಾ ಪ್ರಚಾರದ ವೇಳಾಪಟ್ಟಿಯನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ಇವರು ಕೂಡ ಇವರ ಒಂದು ವೇಳಾಪಟ್ಟಿಯನ್ನು ಕೂಡ ಒಂದ್ ರೀತಿಯಲ್ಲಿ ಸಿದ್ಧತೆ ನಡೆಸಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಈಗ ವಿಶ್ರಾಂತಿಯನ್ನ ಪಡೆದುಕೊಂಡು ನಂತರ ಏನು ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಅವರ ಒಂದು ತವರು ರಾಜ್ಯ ಆಗಿರ್ತಕ್ಕಂತ ಗುಜರಾತ್ ನಲ್ಲಿ ಕೂಡ ಸಿದ್ದರಾಮಯ್ಯನವರ ಅಬ್ಬರದ ಪ್ರಚಾರ ಇರಲಿದೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ತವರು ರಾಜ್ಯಕ್ಕೆ ಸಿಎಂ ಸಿದ್ದರಾಮಯ್ಯನವರನ್ನ ಕರೆಸಿ ಒಂದು ಚುನಾವಣಾ ಪ್ರಚಾರದಲ್ಲಿ ತೊಡಿಕೊಳ್ಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರ ಒಂದು ಪ್ಲಾನ್ ಆಗಿರುವಂತದ್ದು. ಅದರಂತೆ ಸಿದ್ದರಾಮಯ್ಯನವರು ಕೂಡ ಗುಜರಾತ್ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಪ್ರವಾಸಕ್ಕೆ ಕೂಡ ಸಜ್ಜಾಗಿರುವಂತದ್ದು. ಹಾಗಾಗಿ ವಿಶ್ರಾಂತಿ ಪಡೆದುಕೊಂಡ ನಂತರ ಏನು ಎರಡರಿಂದ ಮೂರು ರಾಜ್ಯಗಳಿಗೆ ತೆರಳುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಚಂದ್ರಕಲಾ, ಥ್ಯಾಂಕ್ ಯು ಬಸವರಾಜ್ ಹೋಗ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಒಟ್ಟಾರೆಯಾಗಿ ವಿಶ್ರಾಂತಿ ಬಳಿಕ ಹೈಕಮಾಂಡ್ ಸೂಚನೆ ಮೇರೆಗೆ ಮತ್ತೆ ಚುನಾವಣಾ ಅಖಾಡಕ್ಕೆ ಧುಮುಕಲಿದ್ದಾರೆ ಸಿಎಂ ಡಿಸಿಎಂ. ಮಹಾರಾಷ್ಟ್ರ ಆಗಿರಬಹುದು, ಗುಜರಾತ್ ರಾಜ್ಯಗಳಲ್ಲಿ ಸಿಎಂ ಡಿಸಿಎಂ ಸಂಚಲನವನ್ನ ಮೂಡಿಸೋದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ತಯಾರಿ ನಡೀತಾ ಇದೆ. ನೋಡೋಣ ಹಾಗಾದ್ರೆ ಆಫ್ಟರ್ ರಿಲ್ಯಾಕ್ಸ್ ಮೋಡ್ ಹೇಗೆಲ್ಲ ಅಬ್ಬರಿಸಿ ಬೊಬ್ಬಿರಲಿದ್ದಾರೆ ಜಂಟಿ ಜೋಡೆತ್ತುಗಳು ಅಂತ.